ನಿವಾರಿಸುವ ಯತಿ ತುಂಗಾ ತೀರದ ಮಂತ್ರಾಲಯದ ವೃಂದಾವನದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಈ ಮೂರು ದೇವತೆಗಳನ್ನು, ಸ್ವಾಮಿಗಳನ್ನು ಮತ್ತು ಯತಿಗಳನ್ನು ಸ್ಮರಿಸಿ ಅವರ ಚರಣ ಕಮಲಗಳಿಗೆ ವಂದಿಸಿ ಅವರ ಆಶೀರ್ವಾದ ಮತ್ತು ಅನುಗ್ರಹಕ್ಕಾಗಿ ಪ್ರಾರ್ಥಿಸಿದ ನಂತರ ಇವತ್ತಿನ ಕಾರ್ಯಕ್ರಮಗಳ ಬಗ್ಗೆ ವಿವರಣೆಯನ್ನು ನೀಡಲಾಗುತ್ತದೆ. ಇಂದು ಒಟ್ಟು 4 ಕಾರ್ಯಕ್ರಮಗಳನ್ನು ಆಯೋಜಿಸಿ ಯಾವುದೇ ತೊಂದರೆ ಇಲ್ಲದೆ ಕಾರ್ಯಕ್ರಮಗಳು ಮುಕ್ತಾಯಗೊಂಡಿವೆ. ಈ 4ರಲ್ಲಿ 2 ಕಾರ್ಯಕ್ರಮಗಳು ಬಹಳ ಪ್ರಾಮುಖ್ಯತೆಯ ಕಾರ್ಯಕ್ರಮಗಳಾಗಿದ್ದು, ಇಂದು 2 ಮುಖ್ಯ ಕಾರ್ಯಕ್ರಮಗಳ ನಿಯೋಜಿಸಲಾದ ಕಾರ್ಯಕ್ರಮಗಳ ಬಗ್ಗೆ ನಾನು ಸ್ವಲ್ಪ ವಿವರಣೆಯನ್ನು ನೀಡುತ್ತೇನೆ. ಮೊದಲನೆಯದಾಗಿ, ನಮ್ಮ ತಾಯಿ ಶ್ರೀಮತಿ ಸುಶೀಲಾಬಾಯಿ ದಿವಂಗತ ವಿಚಾರ ಹಿತ್ತಾಳಿ 100 ವರ್ಷ ವಯಸ್ಸು ಪೂರ್ಣಗೊಂಡು ಶತಾಯುಷಿ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ನಮ್ಮ ಕುಟುಂಬದ ಪೂರ್ವಜರ ಬಗ್ಗೆ ನಾವು ಸಂಗ್ರಹಿಸಿದ ಮಾಹಿತಿಯನ್ನು ತಿಳಿಸಲು ಬಯಸುತ್ತೇನೆ. ಯಾವುದೇ ಜಾತಿಯ, ಯಾವುದೇ ಧರ್ಮದ ಕುಟುಂಬದ ಹಿಂದಿನ ಎಲ್ಲಾ ತಲೆಮಾರಿನ ಪೂರ್ವಜರ ಬಗ್ಗೆ ಸಂಪೂರ್ಣ ಮಾಹಿತಿ 100% ಇನ್ಫಾರ್ಮೇಶನ್ ಸಿಗುವುದು ವಿರಳ ಹಾಗೂ ಕಷ್ಟಕರವಾದ ಕೆಲಸ. ಏಕೆಂದರೆ ಎಲ್ಲಾ ಪೂರ್ವಜರ ನಿಖರವಾದ ಉಗಮ ಸ್ಥಾನ, ಪ್ಲೇಸ್ ಆಫ್ ಒರಿಜಿನ್, ಉಗಮ ಸ್ಥಾನ ಬಗ್ಗೆ ಸುಲಭವಾಗಿ ಮಾಹಿತಿ ಸಿಗುವುದಿಲ್ಲ. ಇದು ಅಸಾಧ್ಯ ಎಂದು ಹೇಳಲೂಬಹುದು. ನಮ್ಮ ಕುಟುಂಬದ ಎಲ್ಲಾ ತಲೆಮಾರಿನ ಪೂರ್ವಜರ ಬಗ್ಗೆಯೂ ಕೂಡ ಸಂಪೂರ್ಣ 100% ಮಾಹಿತಿ ಸಿಕ್ಕಿರೋದಿಲ್ಲ. ನಮ್ಮ ತಂದೆ ದಿವಂಗತ ವಿಚಾರ ಹಿತ್ತಾಳಿ, ತಾಯಿ ಶ್ರೀಮತಿ ಸುಶೀಲಾಬಾಯಿ ಇವರ ಹಿಂದಿನ 4 ತಲೆಮಾರಿನ ಪೂರ್ವಜರ ಬಗ್ಗೆ ನಮಗೆ ತಿಳಿದು ಬಂದ ಮಾಹಿತಿಯನ್ನು ತಿಳಿಸುತ್ತಿದ್ದೇನೆ. ನಮ್ಮ ಪೂರ್ವಜರು ನಿಜಾಮರಾಜ ಸರ್ಕಾರದಲ್ಲಿ ಪೊಲೀಸ್ ಪಾಟೀಲರನ್ನು ನೇಮಕಗೊಂಡು ಗೌಡಿಗೆ ಕೆಲಸ ಮಾಡುತ್ತಿದ್ದರು. ಗೌಡಿಗೆ ಕೆಲಸ ಅಂದ್ರೆ ಮೇಂಟೈನಿಂಗ್ ಲಾ ಅಂಡ್ ಆರ್ಡರ್. ನಮ್ಮ ಪೂರ್ವಜರು ಆತ್ರೇಯ ಗೋತ್ರರು. ನಮಗೆ ಸಿಕ್ಕ ಹಿಂದಿನ ಪೂರ್ವಜರ ಮಾಹಿತಿ ಪ್ರಕಾರ ರಾಜೀವರಾವ್ ರಾಜರ ಕಾಲದಲ್ಲಿ ಇವರ ಮಗ ಜೀವನ್ ರಾವ್ ಇವರು ಕೂಡ ಗೌಡನಹಳ್ಳಿಯ ಪೊಲೀಸ್ ಪಾಟೀಲರಾಗಿ ಹಂದ್ರಿಕೆಯಲ್ಲಿ ವಾಸಿಸುತ್ತಿದ್ದರು. ಇವರ ಮಗ ರಂಗರಾವ್ ಅಲಿಯಾಸ್ ರಂಗಪ್ಪ. ನಮ್ಮ ತಂದೆ ದಿವಂಗತ ವಿಜಯರಾವ್ ನಮ್ಮ ಮುತ್ಯ ಅಜ್ಜ, ಗ್ರ್ಯಾಂಡ್ ಫಾದರ್. ಇವರ ಪತ್ನಿ ಹೆಸರು ತುಳಸಾಬಾಯಿ ಅಲಿಯಾಸ್ ತುಳಸಮ್ಮ. ರಂಗರಾವನನ್ನು ಆಗಿನ ನಿಜಾಮರಾಜ ಸರ್ಕಾರದಲ್ಲಿ ನಮ್ಮ ಪ್ರಾಂತದ ದೇಶಮುಖರು ಗೌಡಿಕೆ ಕೆಲಸಕ್ಕಾಗಿ ನೇಮಿಸಿದ್ದರಿಂದ ರಂಗರಾವ್ ಹಂದರಿಕೆಯಿಂದ ಆಡಗಿ ಗ್ರಾಮಕ್ಕೆ ಬಂದು ಇಲ್ಲಿಯೇ ವಾಸಿಸುತ್ತಾನೆ. ಇವರನ್ನು ಆಡಗಿ ಗ್ರಾಮಕ್ಕೆ ಕರೆತಂದವರು ಬೇರೆ ಯಾರೂ ಅಲ್ಲ, ನಮ್ಮ ಸೇಡಂ ತಾಲೂಕಿನ ಎಕ್ಸ್ MLA, ಡೆಪ್ಯೂಟಿ ಸ್ಪೀಕರ್ ಆಗಿರುವ ಆಗಿನ ಸೇವೆಯಲ್ಲಿರುವ ಶ್ರೀ ಚಂದ್ರಶೇಖರ್ ರೆಡ್ಡಿ ದೇಶಮುಖ್ ಬಂದ್ರ. ಇವರ ಪೂರ್ವಜರು ನಿಜಾಮರಾಜರ ಸರ್ಕಾರದಲ್ಲಿ ದೇಶಮುಖರಾಗಿದ್ದರು. ದೇಶಮುಖರೆಂದರೆ ಈಗಿನ ತಾಲೂಕಾ ತಹಶೀಲ್ದಾರರಿದ್ದ ಹಾಗೆ. ದೇಶಮುಖರು ತಮ್ಮ ಪ್ರಾಂತ ತಹಶೀಲ್ದಾರರಿದ್ದಂತೆ, ಆ ಪ್ರಾಂತಕ್ಕೆ ತಾವು ತಹಶೀಲ್ದಾರರು ರಾಜರಿದ್ದಂತೆ. ಆಡಗಿ ಗ್ರಾಮದಲ್ಲಿ ಇವರ ಪ್ರಾಂತ ಮನೆ ಈಗಲೂ ಇದೆ. ಕೋಮಟಿ ರಾಮಮೂರ್ತಿ ಕಿರಾಣ ದುಕಾನ ಆದ ನಂತರ ಬಲಗಡೆ ಇವರ ಮನೆ ಇರುತ್ತದೆ. ರಂಗರಾವ್ ಕೆಲವು ವರ್ಷಗಳ ಕಾಲ ಗೌಡಿಕೆ ಕೆಲಸ ಮಾಡಿರುತ್ತಾನೆ. ನಂತರ ನಿಜಾಮರಾಜರ ಸರ್ಕಾರ ಪತನಗೊಂಡು ಗೌಡಿಕೆ ಕೆಲಸದಿಂದ ಹೊರಬರುತ್ತಾರೆ. ಇವರ ಮಗ ವೆಂಕಟರಾವ್ ಅಲಿಯಾಸ್ ವೆಂಕಪ್ಪ, ನಮ್ಮ ತಂದೆಯ ತಂದೆ. ಪತ್ನಿಯ ಹೆಸರು ಗೋದುಬಾಯಿ ಅಲಿಯಾಸ್ ಗೋದಮ್ಮ. ಈಕೆಯ ಹೆಸರನ್ನೇ ನನ್ನ ಅಕ್ಕನಿಗೆ ಗೋದಾವರಿ ಎಂದು ನಾಮಕರಣ ಮಾಡಲಾಗಿದೆ. ವೆಂಕಟರಾವನ ಮೂಲ ಕಸಬು ಒಕ್ಕಲುತನ. ಇವರಿಗೆ 3 ಜನ ಮಕ್ಕಳು: ವಿಜಯರಾವ್ ನಮ್ಮ ತಂದೆ, ಶ್ರೀನಿವಾಸ ರಾವ್ ಮತ್ತು ಕೃಷ್ಣವೇಣಿ ಅಲಿಯಾಸ್ ಕೃಷ್ಣಮ್ಮ. ವಿಜಯರಾವ್ ಹಿತ್ತಾಳಿ ಇವರ ಪತ್ನಿ ಶ್ರೀಮತಿ ಸುಶೀಲಾಬಾಯಿ. ದಿವಂಗತ ವಿಜಯರಾವ್ ಅವರ ಮೂಲ ಕಸಬು ಒಕ್ಕಲುತನ.
ಇವರು ದಿವಂಗತ ಇಂದಿರಾ ಗಾಂಧಿ ಕಾಲದಲ್ಲಿ ಇಂದಿರಾ ಕಾಂಗ್ರೆಸ್ಸಿನ ಹೆಸರುವಾಸಿಯಾದ ರಾಜಕಾರಣಿ, ಆರ್ಕಿ ಗ್ರಾಮ ಪಂಚಾಯತಿ ಸರ್ಪಂಚ, ಟಿಡಿಪಿ ಸದಸ್ಯ, ಎನ್ಎನ್ಸಿ ಲ್ಯಾಂಡ್ ಟ್ರೈಬ್ಯುನಲ್ ಬೋರ್ಡ್ ಸದಸ್ಯ, ಆರ್ಕಿ ಪ್ರಾಥಮಿಕ ಸಹಕಾರಿ ಸಂಘದ ಅಧ್ಯಕ್ಷ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಸುಶೀಲಾಬಾಯಿಗೆ 7 ಜನ ಮಕ್ಕಳು: ಪಾಂಡುರಂಗರಾವ್, ವಾಮನರಾವ್, ಮೋಹನ್ ರಾವ್, ಗೋದಾವರಿ, ಅಲಕ್ನಂದ, ರಾಮರಾವ್ ಮತ್ತು ಸುರೇಶ. 100 ವರ್ಷ ಪೂರ್ಣಗೊಂಡ ನಮ್ಮ ತಾಯಿಗೆ 7 ಜನ ಮಕ್ಕಳು, 20 ಜನ ಮೊಮ್ಮಕ್ಕಳು, 29 ಜನ ಮರಿ ಮೊಮ್ಮಕ್ಕಳು, 3 ಜನ ಕಿರಿ ಮೊಮ್ಮಕ್ಕಳು, ಒಟ್ಟು 59 ಜನ ಈಕೆಯ ವಂಶವೃಕ್ಷದ ಕುಟುಂಬದ ಸದಸ್ಯರು. ನಮ್ಮ ತಾಯಿ 100 ವರ್ಷದ ಒಂದು ಹಳೆಯ ವೃಕ್ಷ ಇದ್ದ ಹಾಗೆ. ಈ ವೃಕ್ಷಕ್ಕೆ ವಿವಿಧ ದಿಕ್ಕುಗಳಲ್ಲಿ ಬೆಳೆದ 59 ರೆಂಬೆ ಕೊಂಬೆಗಳಿವೆ. ಈ ವೃಕ್ಷಕ್ಕೆ ಸುಶೀಲಾಬಾಯಿ ಎಂಬ ತಾಯಿ ಬೇರಿದೆ. ಪ್ಲೀಸ್ ಸೈಲೆನ್ಸ್. ನಮ್ಮ ತಾಯಿ ಅನುಗ್ರಹದ ಆರೋಗ್ಯ ಎಂಬ ಕ್ರಿಕೆಟ್ ಬ್ಯಾಟಿನಿಂದ ವಯಸ್ಸು ಎಂಬ ಬಾಲ್ ಚೆಂಡಿಗೆ 59 ಎಸೆತಗಳಲ್ಲಿ ಸೆಂಚುರಿ ರನ್ ಗಳಿಸಿದ್ದು ಹೆಮ್ಮೆಯ ವಿಷಯ. ಸದ್ಯ ಇದು ಒಂದು ದಾಖಲೆ ರೆಕಾರ್ಡ್ ರೂಪದಲ್ಲಿದೆ. ನಮ್ಮ ತಾಯಿಗೆ 100 ವರ್ಷ ವಯಸ್ಸಾದರೂ ಕೂಡ ಆರೋಗ್ಯವಾಗಿದ್ದು ಯಾರ ಸಹಾಯವಿಲ್ಲದೆ ತನ್ನ ದಿನನಿತ್ಯದ ಕಾರ್ಯಕ್ರಮಗಳು ಸ್ವಾವಲಂಬಿಯಾಗಿ ತೊಂದರೆ ಇಲ್ಲದೆ ಮುಗಿಸಿ ನಂತರ ದೇವರ ನಾಮಸ್ಮರಣೆ, ಮರಾಠಿ ಮತ್ತು ಮೋಡಿ ಭಾಷೆಯಲ್ಲಿರುವ ದೇವತೆಗಳ, ಯತಿಗಳ ಮತ್ತು ಧಾರ್ಮಿಕ ಪುಸ್ತಕಗಳನ್ನು ಸರಳವಾಗಿ ಓದುವುದು ದಿನನಿತ್ಯದ ಕಾರ್ಯಕ್ರಮ. ನಮ್ಮ ತಾಯಿಯ ಜ್ಞಾಪಕ ಶಕ್ತಿ, ಮೆಮೊರಿ ಪವರ್ ಬಹಳ ಅದ್ಭುತ ಮತ್ತು ಸೂಪರ್. 100 ವರ್ಷಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯದ ಬಗ್ಗೆ ಕೇಳಿದರೆ ಅದರ ಬಗ್ಗೆ ವಿವರವಾಗಿ ಹೇಳುತ್ತಾಳೆ. ಇವಳ ಒಳ್ಳೆಯ ಆರೋಗ್ಯ, ಕಣ್ಣಿನ ದೃಷ್ಟಿ, ಜ್ಞಾಪಕ ಶಕ್ತಿ, ಸ್ವಾವಲಂಬಿತನಕ್ಕೆ ನಾನು ಈಗಾಗಲೇ ತಿಳಿಸಿದ ದೇವತೆಗಳ, ಸ್ವಾಮಿಗಳ, ಯತಿಗಳ ಹಾಗೂ ಗುರು ಹಿರಿಯರ ಆಶೀರ್ವಾದ, ಅನುಗ್ರಹ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದೇನೆ. ನಮ್ಮ ತಾಯಿಯಿಂದ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಹಾಗೂ ಇತರ ಹತ್ತಿರದ ಸಂಬಂಧಿಕರಿಗೆ ಯಾವುದೇ ರೀತಿಯ ತೊಂದರೆ, ತಾಪತ್ರಯಗಳಿಲ್ಲ. ಇದಕ್ಕೆ ಆಕೆಯ ಸ್ವತಂತ್ರವಾಗಿದ್ದ ಸ್ವಾವಲಂಬಿ ಗುಣ, ನಡತೆ, ಆಚಾರ ವಿಚಾರ ಮುಖ್ಯ ಕಾರಣ. ಇನ್ನು 2ನೇ ಕಾರ್ಯಕ್ರಮದ ಬಗ್ಗೆ ವಿವರಣೆ. ಈ ಆರ್ಕಿ ಗ್ರಾಮದಲ್ಲಿರುವ ನಮ್ಮ ಈ ಹಳೆಯ ಮನೆಯನ್ನು ಕೆಡವಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿದ್ರಿಂದ ಹೊಸ ಕಟ್ಟಡದಲ್ಲಿ ವಿವಿಧ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು, ಪೂಜೆ, ಹೋಮ ಮತ್ತು ಹೋಮ ಹವನಗಳು. ಈ ನಮ್ಮ ಹಳೆಯ ಕಟ್ಟಡ ಸುಮಾರು 200 ವರ್ಷಗಳಿಂದ ಹಿಂದೆ ನಮ್ಮ ಮುತ್ತಜ್ಜ ಶ್ರೀ ರಂಗರಾವ್ ಹಿತ್ತಾಳಿ ಇವರಿಂದ ನಿರ್ಮಾಣವಾಗಿದೆ. ಕಳೆದ ಸುಮಾರು 20 ವರ್ಷಗಳಿಂದ ಈ ಕಟ್ಟಡದಲ್ಲಿ ಯಾರೂ ವಾಸ ಮಾಡದೆ ಖಾಲಿ ಸ್ಥಿತಿಯಲ್ಲಿತ್ತು. ಈ ಅವಧಿಯಲ್ಲಿ ಹೆಗ್ಗಣಗಳು ಮತ್ತು ಇಲಿಗಳು ಕಟ್ಟಡದ ಬುನಾದಿ ಅಂದರೆ ಪಾಯ ಹಾಗೂ ಇತರ ಸ್ಥಳಗಳಲ್ಲಿ ಮನಬಂದಂತೆ ಕೆದರಿ ರಂಧ್ರಗಳನ್ನು ಕೊರೆದು ಈ ಕಟ್ಟಡದಲ್ಲಿ ವಾಸಿಸಲು ಆರಂಭ ಮಾಡಿದವು. ಮುಂದೆ ಗಾಳಿ ಮಳೆಗೆ ಅಕ್ಕಪಕ್ಕದ ಕೆಲವು ಗೋಡೆಗಳು ತನ್ನಷ್ಟಕ್ಕೆ ತಾನೇ ನೆಲಕ್ಕೆ ಬಿದ್ದು ಮನೆಯ ಕಂಪ್ಲೀಟ್ ಕಟ್ಟಡದ ಮೂಲ ಚಿತ್ರಣವೇ ಬದಲಾಗಿ ಹೋಯಿತು. ಈ ವಿಷಯ ನಮ್ಮ ಎಲ್ಲಾ ಹಿತ್ತಾಳಿ ಕುಟುಂಬ ಸದಸ್ಯರಿಗೆ ತಿಳಿದ ನಂತರ ಆಳ್ಗೆಗೆ ಬಂದು ಬದಲಾಗಿ ಹೋದ ಚಿತ್ರವನ್ನು ವೀಕ್ಷಿಸಿದರು. ಈ ವಿಷಯದ ಬಗ್ಗೆ ಯಾರು ಕೂಡ ಏನನ್ನು ಚರ್ಚಿಸಿಲ್ಲ. ಈ ವಿಷಯದ ಬಗ್ಗೆ ನಾವು ನೋಡಿದರೂ ಕೂಡ ಯಾರು ಏನು ಚರ್ಚಿಸಿಲ್ಲ. ಆದರೆ ಈ ವಿಷಯದ ಬಗ್ಗೆ ಅವಿನಾಶ್ ವಾಮನರಾವ್ ಹಿತ್ತಾಳಿ ಅವರಿಗೆ ತಿಳಿದ ತಕ್ಷಣ ಬೆಂಗಳೂರಿನಿಂದ ಆಳ್ಗೆಗೆ ಬಂದು ಕಟ್ಟಡ ಸ್ಥಿತಿಯನ್ನು ನೋಡಿ ಈ ಹಳೆಯ ಕಟ್ಟಡವನ್ನು ಕೆಡವಿ ಅಂದರೆ ಡಿಸ್ಮೆಂಟಲ್ ಮಾಡಿ ಹೊಸ ಕಟ್ಟಡವನ್ನು ಕಟ್ಟುವ ನಿರ್ಧಾರದ ಬಗ್ಗೆ ಚರ್ಚಿಸಲು ತನ್ನಲ್ಲಿ ತಾನೇ ದೃಢ ಸಂಕಲ್ಪ ಮಾಡಿಕೊಂಡು ಸ್ಥಳೀಯರಲ್ಲಿ ಕೂಡ ಕೆಲ ವಿಷಯಗಳ ಬಗ್ಗೆ ಚರ್ಚಿಸಿ ಕಟ್ಟಡದ ಬಗ್ಗೆ ತನಗೆ ಬೇಕಾಗುವ ಎಲ್ಲ ವಿಷಯಗಳನ್ನು ಸಂಗ್ರಹಿಸಿದರು. ಈ ಕಟ್ಟಡ ಹಾಗೂ ಖುಲ್ಲಾ ಜಾಗ ಈಗಲೂ ಕೂಡ ನಮ್ಮ ತಂದೆ ದಿವಂಗತ ವಿಜಯರಾವ್ ವೆಂಕಟರಾವ್ ಹಿತ್ತಾಳಿ ಯುವ ಹೆಸರಲ್ಲಿ ಇರುವುದರಿಂದ ಸಂಬಂಧಪಟ್ಟ ನಮ್ಮ ಎಲ್ಲಾ ಕುಟುಂಬದ ಸದಸ್ಯರ ಜೊತೆಗೆ ಚರ್ಚಿಸಿ ಸಂಬಂಧಪಟ್ಟ ಎಲ್ಲಾ ವಿಷಯಗಳ ಬಗ್ಗೆ ಸಮ್ಮತಿಯನ್ನು ಪಡೆದುಕೊಂಡು ವಿಳಂಬ ಮಾಡದೆ ಕಟ್ಟಡವನ್ನು ಕೆಡವಿ ಹಾಕುವ ಕೆಲಸ ಡಿಸ್ಮೆಂಟಲ್ ವರ್ಕ್ ಅನ್ನು ಆರಂಭಿಸಿಯೇ ಬಿಟ್ಟ. ಕಟ್ಟಡದ ಕೆಲಸ ಪ್ರಾರಂಭವಾಗದಾಗಿನಿಂದ ಇಲ್ಲಿಯವರೆಗೆ ಸುಮಾರು 20 ಸಲ ಬೆಂಗಳೂರಿನಿಂದ ಆಳ್ಗೆಗೆ ಬಂದು ಕಟ್ಟಡದ ಕೆಲಸಕ್ಕೆ ಬೇಕಾಗುವ ಎಲ್ಲ ಕಚ್ಚಾ ವಸ್ತುಗಳು, ಲೇಬರ್, ಟ್ರ್ಯಾಕ್ಟರ್, ಜೆಸಿಬಿ ಮುಂತಾದ ಸೌಲಭ್ಯಗಳನ್ನು ಕೆಲಸಕ್ಕಾಗಿ ಅರೇಂಜ್ಮೆಂಟ್ ಮಾಡಿ ರಿಟರ್ನ್ ಬೆಂಗಳೂರಿಗೆ ಹೋಗುತ್ತಿದ್ದ. ಕಲಬುರಗಿಯಿಂದ ಆಳ್ಗೆಗೆ ಬರುವಾಗ ಅವಿನಾಶನ್ ಸಂಗಡ ಅವರ ಜೊತೆಗೆ ನಮ್ಮ ಅಣ್ಣನ ಮಗನಾದ ಪ್ರಶಾಂತ್ ಪಾಂಡುರಂಗರಾವ್ ಹಿತ್ತಾಳಿ ಹಾಗೂ ನನ್ನ ಮಗ ಚೇತನ್ ರಾಮರಾವ್ ಹಿತ್ತಾಳಿ ಬಂದು ಕಟ್ಟಡದ ಕೆಲಸಗಳಿಗೆ ಬೇಕಾಗುವ ಎಲ್ಲ ಸೌಲಭ್ಯಗಳನ್ನು ಪೂರೈಕೆ ಮಾಡುತ್ತಿದ್ದರು. ಈ ಕಟ್ಟಡದ ಬ್ಲೂ ಪ್ರಿಂಟ್ ತಯಾರಿಸಿದರು. ವಿವಿಧ ಕ್ಷೇತ್ರಗಳಲ್ಲಿ ಮಾರ್ಗದರ್ಶನ ಮಾಡಿದವರು ಹಾಗೂ ಕಟ್ಟಡಕ್ಕೆ ಫೈನ್ ಸೂಪರ್ ಸ್ಟ್ರಕ್ಚರ್
ನಮ್ಮ ಕುಟುಂಬದ ಅಳಿಯಂದರಾದ ಶ್ರೀ ನರೇಂದ್ರ ಆಚಾರ್ ಫಿರೋಜಾಬಾದ್ ಕಾರಣ ಯಾವ ಸಂದೇಹವಿಲ್ಲ. ನರೇಂದ್ರ ಅವರು ಸಿವಿಲ್ ಇಂಜಿನಿಯರ್, ಡೆವಲಪರ್ಸ್, ಪ್ರಮೋಟರ್ ಆಗಿರುವುದರಿಂದ ಅವರ ಸಹಕಾರ ಸೇವೆ ಈ ಕಟ್ಟಡಕ್ಕೆ ಎಲ್ಲಾ ಕೆಲಸಗಳಲ್ಲಿ ಉಪಯೋಗವಾಗಿದೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಕೂಡ 90% ಅರೇಂಜ್ಮೆಂಟ್ ಇವರೇ ಮಾಡುತ್ತಾರೆ. ಇವರ ಸಹಕಾರ ಸೇವೆ ಕಟ್ಟಡ ಸಲುವಾಗಿ ಮಾಡಿದ ಪರಿಶ್ರಮ ನಮ್ಮ ಕುಟುಂಬ ಮರೆಯುವಂತಿಲ್ಲ. ಇವರಿಗೆ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳು. ನಮ್ಮ ತಾಯಿಯ ಅಣ್ಣ, ನಮ್ಮ ಸೋದರ ಮಾವ ಗೋವಿಂದರಾವ್ ಅಲಿಯಾಸ್ ಸದಾಶಿವರಾವ್ ದೇಶಪಾಂಡೆ, ಇವರ ಕುಟುಂಬದ ಎಲ್ಲಾ ಸದಸ್ಯರು ನಮ್ಮ ಕಟ್ಟಡದ ಕಾಮಗಾರಿಯಲ್ಲಿ ಸಹಕರಿಸಿ ಕಟ್ಟಡ ನಿಗದಿತ ಸಮಯಕ್ಕೆ ಪೂರ್ಣಗೊಳ್ಳಲು ಎಲ್ಲಾ ರೀತಿಯ ಸಹಾಯ ಮಾಡಿದ್ದಕ್ಕಾಗಿ ಅವರ ಕುಟುಂಬಕ್ಕೂ ಕೂಡ ನಮ್ಮ ಕುಟುಂಬದ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸಲು ಹೆಮ್ಮೆಯಿಂದ ತಿಳಿಸುತ್ತೇನೆ. ಇದೇ ಗ್ರಾಮದಲ್ಲಿ ವಾಸವಾಗಿರುವ ವೆಂಕಟಪ್ಪ ಹಾಗೂ ಅವನ ಸಹೋದರಿ ಶಾರಮ್ಮ ಬಹಳ ವರ್ಷಗಳಿಂದ ನಮ್ಮ ಕುಟುಂಬದ ಕೆಲವು ಕೃಷಿ ಭೂಮಿಯ ಪಾಲ್ಗಾರನಾಗಿದ್ದು ಅವರನ್ನು ನಮ್ಮ ಕುಟುಂಬದ ಸದಸ್ಯರಂತೆ ಪರಿಗಣಿಸುತ್ತೇವೆ. ವೆಂಕಟಪ್ಪ ಶಿಕ್ಷಣದಲ್ಲಿ ಹೀರೋ, ಆದರೆ ಕಟ್ಟಡ ಕಾಮಗಾರಿ ಕೆಲಸದಲ್ಲಿ ಹೀರೋ. ಕಾಮಗಾರಿ ಕೆಲಸದಲ್ಲಿ ಹೀರೋ ಇದ್ದ ಕಾರಣ ಸೈಟ್ ಇಂಜಿನಿಯರ್ ಮಾಡುವ ಸುಮಾರು 80% ಕೆಲಸವನ್ನು ಕಾರ್ಮಿಕರಿಗೆ ಸರಿಯಾದ ಮಾರ್ಗದರ್ಶನ ಮಾಡಿ ನರೇಂದ್ರ ಅವರು ಹೇಳಿದ ಪ್ರಕಾರ ಕಟ್ಟಡದ ಬ್ಲೂಪ್ರಿಂಟ್ ನಲ್ಲಿರುವಂತೆ ಎಲ್ಲಾ ಕೆಲಸಗಳನ್ನು ನಿಗದಿತ ಸಮಯದಲ್ಲಿ ಕಂಪ್ಲೀಟ್ ಕೆಲಸ ಮಾಡಿಸಿದ್ದಾರೆ ಎಂದು ಹೆಮ್ಮೆಯಿಂದ ಹೇಳಿದರೆ ತಪ್ಪಾಗಲಾರದು. ಈತನ ಸಹೋದರಿ ಶಾರಮ್ಮ ಕೂಡ ಈ ಕಟ್ಟಡದ ಕಾಮಗಾರಿಗಳಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಅಪ್ರತ್ಯಕ್ಷವಾಗಿ ಸಹಕರಿಸಿ ನಿಗದಿತ ಸಮಯದಲ್ಲಿ ಕಟ್ಟಡದ ಕೆಲಸ ಕಂಪ್ಲೀಟ್ ಆಗಲು ಸಹಾಯ ಮಾಡಿದ್ದಾರೆ. ಇವರಿಬ್ಬರಿಗೂ ಕೂಡ ನಮ್ಮ ಹಿತ್ತಾಳಿ ಕುಟುಂಬದವರಿಂದ ಧನ್ಯವಾದಗಳು. ಇಂದಿನ ಎಲ್ಲಾ ಕಾರ್ಯಕ್ರಮಗಳನ್ನು ಸಮಯಕ್ಕೆ ಸರಿಯಾಗಿ ಪ್ರಾರಂಭಿಸಿ ಧಾರ್ಮಿಕ ಸಂಪ್ರದಾಯದಂತೆ ತಾಳ್ಮೆಯಿಂದ ಶಾಂತ ಚಿತ್ತದಿಂದ ನಿಗದಿತ ಸಮಯಕ್ಕೆ ಪ್ರಾರಂಭಿಸಿ ಹಾಗೂ ನಿಗದಿತ ಸಮಯಕ್ಕೆ ಮುಕ್ತಾಯಗೊಳಿಸಿದ ಮುಖ್ಯ ಅರ್ಚಕ ಪಂಡಿತ್ ವಿಷ್ಣು ತೀರ್ಥಾಚಾರ್ ಫಿರೋಜಾಬಾದ್ಕರ್ ಹಾಗೂ ಅವರ ಸಹ ಅರ್ಚಕರಿಗೆ ಕೂಡ ನಮ್ಮ ಕುಟುಂಬದ ವತಿಯಿಂದ ನಮಸ್ಕಾರಗಳು ಮತ್ತು ಹೃತ್ಪೂರ್ವಕ ಅಭಿನಂದನೆಗಳು. ತಾವೆಲ್ಲರೂ ಸಮಯಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ಶಾಂತತೆಯನ್ನು ಕಾಪಾಡಿಕೊಂಡು ನಾನು ಹೇಳಿದ ಕಾರ್ಯಕ್ರಮದ ವಿವರಣೆಯನ್ನು ಶಾಂತ ರೀತಿಯಿಂದ ಕುಳಿತು ಹೇಳಿದ್ದರಿಂದ ತಮ್ಮೆಲ್ಲರಿಗೂ ಕೂಡ ನಮ್ಮ ಕುಟುಂಬದ ವತಿಯಿಂದ ಧನ್ಯವಾದಗಳು. ಇನ್ನು ಕೊನೆಯದಾಗಿ ಶಾಂತತೆಯಿಂದ ಕೇಳಿರಿ. ಕೊನೆಯದಾಗಿ ಇಂದಿನ ಎಲ್ಲಾ ಕಾರ್ಯಕ್ರಮಗಳು ಹಾಗೂ ಹೊಸ ಕಟ್ಟಡ ನಿರ್ಮಾಣದ ಕಾರ್ಯ ಎಲ್ಲರ ಪರಸ್ಪರ ಸಹಕಾರ, ಸತತ ಪ್ರಯತ್ನ, ಕಠಿಣ ಪರಿಶ್ರಮಗಳಿಂದ ಹಾಗೂ ಯಾವುದೇ ರೀತಿಯ ಅಡಚಣೆ ತೊಂದರೆಗಳಿಂದ ಮುಕ್ತಾಯಗೊಂಡಿದೆ. ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿ, ಉಸ್ತುವಾರಿ, ಸೂತ್ರಧಾರ, ಮಾಸ್ಟರ್ ಮೈಂಡೆಡ್ ಅವಿನಾಶ ವಾಮನರಾವ್ ಹಿತ್ತಾಳೆ ಎಂದು ಹೆಮ್ಮೆಯಿಂದ ಹೇಳಿ ನನ್ನ ಕಾರ್ಯಕ್ರಮದ ವಿವರಣೆಯನ್ನು ಮುಕ್ತಾಯಗೊಳಿಸಿದ್ದಾರೆ. ಜಯ ಹಿಂದೂಸ್ತಾನ್, ಜಯ ಹಿಂದುತ್ವ, ಜಯ ಕರ್ನಾಟಕ, ಜಯ ಶ್ರೀರಾಮ್, ಜಯ ಶ್ರೀನಿವಾಸ. ಹರೇ ಶ್ರೀನಿವಾಸ.